ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕವೆಂಬ ತಾಪತ್ರಯಗಳ ನಿರ್ಮೂಲನೆಯೊಂದಿಗೆ ಸಮಗ್ರ ಜೀವನವನ್ನೇ ಭಗವಾನ್ ಶ್ರೀಕೃಷ್ಣನಲ್ಲಿ ಲೀನಗೊಳಿಸಿಕೊಳ್ಳಲು ಇರುವ ಪರಮಾಪ್ತ ಮಾರ್ಗವೇ ಶ್ರೀಮದ್ ಭಾಗವತ ಕಥಾಶ್ರವಣ. ಕಲಿಯುಗದಲ್ಲಿ ನಾವು ಸಂಚಯಿಸಿಕೊಳ್ಳುವ ದುಃಖ, ದಾರಿದ್ರ್ಯ, ದೌರ್ಭಾಗ್ಯಗಳ ಜೊತೆಗೆ ಕಾಮಕ್ರೋಧಾದಿ ಅರಿಷಡ್ವರ್ಗಗಳಿಂದ ಮುಕ್ತಿ ಹೊಂದಲು ಇರುವ ಸುಲಭ ಮಾರ್ಗಗಳಲ್ಲೊಂದು ಶ್ರೀಮದ್ ಭಾಗವತ ಮಹಾಪುರಾಣದ ಶ್ರವಣ. ಭಾಗವತ ಸಪ್ತಾಹವೆಂಬ ಮಹಾ ಸಂಪತ್ತಿನ ಕಥಾಸಾರವನ್ನ ಹನಿ ಹನಿಯಾಗಿ ನಿಮಗೆ ಧಾರೆ ಎರೆಯುವ ಪ್ರಯತ್ನವೇ ಈ ಸರಣಿ. ವೇದಮೂರ್ತಿ ಶ್ರೀ ಕೇಕಣಾಜೆ ಕೇಶವ ಭಟ್ಟ ಹಾಗೂ ವೇದಮೂರ್ತಿ ಪರಕಜೆ ಅನಂತನಾರಾಯಣ ಭಟ್ಟ ಅವರ ಜೊತೆ ಸಾಗುವ ಈ ಕಥಾಶ್ರವಣದ ಪಯಣದಲ್ಲಿ ನಾವೆಲ್ಲ ಮಿಂದು ಪಾವನರಾಗೋಣ. ಆರಾಧ್ಯ ದೇವತಾ ಶಕ್ತಿಗಳಿಗೆ ಕೊಡಮಡುತ್ತಾ ಹೃದಯವಾಸಿಯಾದಂತಹ ಸರ್ವಾಂತರ್ಯಾಮಿ ಎನಿಸಿದ ಜಗನ್ನಿಯಾಮಕನಾದ ಗೋಪಾಲಕೃಷ್ಣ ಸ್ವಾಮಿಗೆ ಸಾವಿರದ ಪ್ರಣಾಮಗಳನ್ನು ಸಮರ್ಪಿಸಿ, ಆ ಕುಟುಂಬದ ಹಿರಿಯರ ಮಹದಿಚ್ಛೆಯಂತೆ ಯಾವಾಗಲೋ ಪ್ರಾಕ್ತನವಾದಂತಹ ಕಾಲವಿಶೇಷದಲ್ಲಿ ಶ್ರೀಕೃಷ್ಣನ ಮಹತ್ತಮವಾದಂತಹ ಆರಾಧನೆ ಸಂಘಟಿಸಬೇಕು ಹೇಳುವಂತಹ ಒಂದು ಕಾಮನೆ ಇತ್ತೋ ಏನೋ, ಆ ಕಾಮನೆ ಇವತ್ತು ಫಲಿತಕ್ಕೆ ಬಂದಿದೆ ಅನ್ನುವಂತಹ ಒಂದು ಆತ್ಮತೃಪ್ತಿಯಲ್ಲಿ ನಾವೆಲ್ಲ ಇದ್ದೇವೆ. ಅತ್ಯಮೂಲ್ಯವಾದ, ಅನುಪಮವಾದ, ಒಂದು ವಿಶಿಷ್ಟತಮವಾದಂತಹ, ಅವರವರ ಮನಕ್ಕೆ ಭಾವಿಸಿದ ಹಾಗೆ ಫಲವನ್ನು ಕೊಡುವಂತಹ ಒಂದು ಅತ್ಯದ್ಭುತವಾದ ವ್ಯವಸ್ಥೆಯಲ್ಲಿ ಸಾಗುವ ಒಂದು ಮಹಾರಾಧನೆ, ಮಹಾಪ್ರಾಯಶ್ಚಿತ್ತ ರೂಪದಲ್ಲಿರುವಂತಹ ಆರಾಧನೆ ಅಂದರೆ ಶ್ರೀಮದ್ಭಾಗವತ ಸಪ್ತಾಹ ಯಜ್ಞ. ಏನದರ ಮಹತ್ವ, ಯಾಕೆ ಅದನ್ನು ಈ ಒಂದು ಕಾಲಘಟ್ಟದಲ್ಲಿ ಅಲ್ಲಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ? ಇವೆಲ್ಲ ಏನು ಅಂತ ಕೇಳಿದರೆ, ಪ್ರಾಚೀನರಾದಂತಹ ಋಷಿಮುನಿಗಳು ನಮ್ಮ ಮೇಲಿನ ಒಂದು ಬಹುದೊಡ್ಡದಾದ ಔದಾರ್ಯವನ್ನಿಟ್ಟು ನಮಗೆ ಕೊಟ್ಟಂತಹ ಕೊಡುಗೆ. ನೀವು ಒಳ್ಳೆಯದಾಗಿ ಅಂತ, ನಿಮಗೆ ಒಳ್ಳೆಯದಾಗಲಿ, ನೀವು ಒಳ್ಳೆಯವರಾಗಿ ಅಂತ. ಯಾಕೆಂದರೆ ಭಾರತೀಯ ವಾಂಗ್ಮಯ ಪ್ರಪಂಚದೊಳಗಡೆ ಕಣ್ಣಾಯಿಸಿದಾಗ ಪ್ರಾರಂಭ ಆಗುವಂಥದ್ದು ವೇದಾದಿಗಳಿಂದ. ಆ ವೇದಾದಿಗಳು ಹೇಳುವಂಥದ್ದು ಅಪೌರುಷೇಯವಾದದ್ದು, ಪುರುಷ ರಚಿತವಲ್ಲದ್ದು. ಹಾಗಾದರೆ ಎಲ್ಲಿಂದ ಬಂತು ಅಂತ ಕೇಳಿದರೆ, ಭಗವಂತನ ಉಸಿರಿನಿಂದ ಪ್ರಸೃತವಾದಂತಹ ವಿದ್ಯೆಯ ರಾಶಿ ಅನ್ನೋದಕ್ಕಿಂತಲೂ ಜೀವನದ ವಿಧಾನದ ಒಂದು ಬಹುದೊಡ್ಡ ಪರ್ವತ ವೇದಗಳು ಅಂದರೆ. ಭಗವಂತ ಅನ್ನುವುದೇ ಸರಿಯಾದ ಅರಿವಿಗೆ ಬಾರದೇ ಇರುವಂತಹ ಹಿನ್ನೆಲೆಯಲ್ಲಿ ಭಗವಂತನ ಉಸಿರಿನಿಂದ ಹೊರಟದ್ದು ಅರ್ಥಾದೀತ ಆಗಲಿಕ್ಕಿಲ್ಲ. ನಾವೆಲ್ಲ ವೇದಜ್ಞರಿದ್ದೇವೆ ಹೆಚ್ಚಿನವರು. ವೇದದಲ್ಲಿ ಬರುವಂತಹ ಅನೇಕ ವಿಚಾರಗಳು ಎಲ್ಲವೂ ಕೂಡ ಜೀವನವನ್ನು, ಮನುಷ್ಯ ಜೀವನವನ್ನು ಬೋಧಿಸ್ತದೆ. ನೀವು ಹೀಗಿರಬೇಕು, ಹೀಗೆ ಮಾಡಬಾರದು, ಹೀಗೆ ಹೋಗಬೇಕು ಅನ್ನುವಂಥದ್ದು. ಆದರೆ ನಮಗದು ಅರ್ಥವಾಗದೇ ಇರುವಂತಹ ಒಂದು ದುರ್ಭರವಾದ ಹಂತದಲ್ಲಿ ನಾವಿದ್ದೇವೆ. ಅರ್ಥ ಆಗಬಾರದು ಅಂತ ಏನಿಲ್ಲ, ಅರ್ಥ ಆಗಲೇಬೇಕಿತ್ತು. ಅದನ್ನೆಲ್ಲ ಸರಿಯಾಗಿ ಅಧ್ಯಯನ ಮಾಡಿ ಮುಂದೆ ಸಾಗಿದವನಿಗೆ ಅನೂಚಾನಿ ಅಂತ ಹೆಸರು. ಸಾಂಗ
ಶಿಕ್ಷಾ ವ್ಯಾಕರಣ ಛಂದ ನಿರುಕ್ತ ಜ್ಯೋತಿಷ ಕಲ್ಪ ಹೇಳುವಂತಹ ಈ 6 ವೇದಾಂಗಗಳನ್ನು ಕಲಿತು ವೇದಾಧ್ಯಯನವನ್ನು ಮಾಡಿ ಅದರ ಭಾಷ್ಯಾದಿಗಳನ್ನು ಅಧ್ಯಯನ ಮಾಡಿದವನಿಗೆ ಅನೂಚಾನಿ ಅಂತ ಹೆಸರು. ಆದರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಅದೆಲ್ಲವೂ ಕೂಡ ಮರೆಮಾಚಿದೆ. ಆ ವೇದಾರ್ಥಗಳು, ವೇದ ಶೈಲಿಗಳು, ವೇದ ಜೀವನ ಶೈಲಿ ಇದೆಲ್ಲವೂ ಮರೆಮಾಚಿದ ಕಾರಣ ವೇದೋಕ್ತವಾದ ಕರ್ಮವನ್ನು ಮಾಡುವುದರಲ್ಲಿಯೂ ನಾವು ಬಹಳ ಹಿಂಜರಿತೇವೆ. ಹಾಗೆಂತ ಋಷಿಗಳ ಸಂಕಲ್ಪ ಅಲ್ಲ, ಋಷಿಗಳ ಚಿಂತನೆ ಅದಲ್ಲ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವೇದಾರ್ಥಗಳು ಲಭಿಸಬೇಕು. ವೇದಾರ್ಥ ಅನ್ನುವಂಥದ್ದು ಯಾವನೇ ಒಬ್ಬ ಸಂಘಟಿತವಾದಂತಹ ಒಂದು ವರ್ಗಕ್ಕೆ ಅಲ್ಲ. ವೇದಾರ್ಥಗಳು ಪ್ರತಿಯೊಬ್ಬನ ಸೊತ್ತು. ಒಬ್ಬ ಯಃಕಶ್ಚಿತ್ ವ್ಯಕ್ತಿಯಾದರೂ ಕೂಡ, ಬ್ರಾಹ್ಮಣೇತರರೂ ಕೂಡ ವೇದೋಕ್ತವಾದ ಜೀವನವನ್ನು ಮಾಡತಕ್ಕದ್ದು. ವೇದಾಧ್ಯಯನ ಇಲ್ಲದೇ ಇರಬಹುದು. ವೇದೋಕ್ತವಾದ ಜೀವನವನ್ನು ಮನುವಂಶದಲ್ಲಿ ಬಂದಂತಹ ಮಾನವನ ಸೊತ್ತದು. ಹಾಗೆಂತ ಅರ್ಥ ಆಗಬೇಕು ತಾನೆ. ಈ ಭಗವಂತನ ಉಸಿರಿನಿಂದ ಬಂದದ್ದು ಅಷ್ಟು ಸುಲಭ ಇಲ್ಲ. ಮೇಲ್ನೋಟಕ್ಕೆ ಒಂದು ಅರ್ಥವನ್ನು ಕೊಡುವುದಾದರೆ ಒಳನೋಟದಲ್ಲಿ ಬೇರೆ ಅರ್ಥಗಳು ಸಂಚರಿಸ್ತಾ ಇರ್ತವೆ. ಇದು ಒಳನೋಟವನ್ನು ಕಂಡಂತಹ ಋಷಿಮುನಿಗಳಿಗೆ ಮಾತ್ರ ಸಾಧ್ಯ ಅದರ ಅರ್ಥವನ್ನು ಗ್ರಹಿಸುವುದಕ್ಕೆ. ಆ ಋಷಿಮುನಿಗಳು ಎಲ್ಲರೂ ಕೂಡ ಕೇವಲ ಆತ್ಮೋದ್ಧಾರದ ಮಾರ್ಗದಲ್ಲಿ ಸಾಗಲಿಲ್ಲ. ತಾನು ಉದ್ಧಾರ ಆಗುವುದರ ಜೊತೆಗೆ ತನ್ನವರೂ ಉದ್ಧಾರ ಆಗಬೇಕು, ತನ್ನ ಮುಂದಿನ ಸಂತತಿಯೂ ಉದ್ಧಾರ ಆಗಬೇಕು ಅನ್ನುವುದನ್ನು ಲಕ್ಷ್ಯವಾಗಿರಿಸಿಕೊಂಡು ತಪಸ್ಸಿನಿಂದ ಮತ್ತೆ 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 ಆ ಜಗನ್ನಿಯಾಮಕವಾದಂತಹ ಶಕ್ತಿಯನ್ನು ತನ್ನೊಳಗಾಗಿಸಿಕೊಂಡು ಅದರಿಂದ ಪ್ರೇರಿತರಾಗಿ ಏನು ಅತ್ಯಂತ ಅದ್ಭುತವಾದ ಕಷ್ಟದಿಂದ ಕೂಡಿರುವಂತಹ ವೇದ ರಾಶಿಗಳುಂಟು, ಅದನ್ನೆಲ್ಲ ವಿಭಾಗಿಸಿ ಅದರಲ್ಲಿ ಹೇಳಿರುವಂತಹ ವೇದೋಕ್ತವಾದ ಏನು ಜೀವನ ಶೈಲಿ ಉಂಟು, ಜೀವನ ಸಂದೇಶಗಳುಂಟು, ಆ ಸಂದೇಶಗಳನ್ನು ಲೋಕಮುಖಕ್ಕೆ ಕೊಡುವುದಕ್ಕೆ ಹೊರಟರು. ಹೇಗೆ ಹೊರಟರು ಅಂತ ಕೇಳಿದರೆ, ವೇದದಲ್ಲಿ ಹೇಳಿದಂತಹ ಆ ಎಲ್ಲ ಸಂಗತಿಗಳು ಸಕಲರಿಗೂ ಕೂಡ ಪ್ರಾಪ್ತವಾಗಬೇಕು. ಅದಕ್ಕೋಸ್ಕರ ಆ ಎಲ್ಲ ಸಂಗತಿಗಳನ್ನು ಸ್ವೀಕಾರ ಮಾಡಿ ಬೇರೆ ಬೇರೆ ಆಖ್ಯಾನಗಳ ಮೂಲಕ, ಬೇರೆ ಬೇರೆ ಉಪಾಖ್ಯಾನಗಳ ಮೂಲಕ ಸಮಾಜಕ್ಕೆ ಕೊಡುವುದಕ್ಕೆ ಹೊರಟರು. ಜೀವನ ವಿಧಾನವನ್ನು ಸ್ಮೃತಿಗಳ ಮೂಲಕ ಕೊಟ್ಟರು, ಜೀವನ ವಿಧಾನವನ್ನು ಪುರಾಣಗಳ ಮೂಲಕ ಪ್ರಪಂಚಕ್ಕೆ ಕೊಟ್ಟರು. ಅಂತಹ ಜೀವನ ವಿಧಾನವನ್ನೊಳಗೊಂಡ ವೇದೋಕ್ತವಾದ ಜೀವನ ಶೈಲಿಯನ್ನು ಆವರಿಸಿಕೊಂಡ ಒಂದು ಬಹುದೊಡ್ಡ ವಾಂಗ್ಮಯ ಸಂದೋಹವೇ ಪುರಾಣಗಳು. ಆ ಪುರಾಣಗಳಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಪ್ರಧಾನವಾಗಿ ಪ್ರಪಂಚ ಇವತ್ತು ಕಾಣುವಂಥದ್ದು ಭಗವಾನ್ ವೇದವ್ಯಾಸರಿಂದ ವಿರಚಿತವಾದಂತಹ 18 ಪುರಾಣಗಳು. ಆ 18 ಪುರಾಣಗಳಲ್ಲಿ ಅನ್ಯತಮವೆನಿಸಿದಂತಹ ಒಂದು ವಿಸ್ಮಯಾವಹವಾದಂತಹ ಒಂದು ಜೀವಂತವೆನಿಸಿದ ಜೀವನ ಗ್ರಂಥವೇ ಶ್ರೀಮದ್ ಭಾಗವತ ಮಹಾಪುರಾಣ. ಭಾಷೆ ಸ್ವಲ್ಪ ಕಠಿಣ ಇದ್ದರೂ ಕೂಡ ಅತ್ಯಂತ ಗಹನವಾದ ಸಂಗತಿಗಳು ನಮ್ಮ ಪುರಾಣಗಳಲ್ಲಿ ಇದ್ದಾವೆ ಅನ್ನುವುದಕ್ಕೆ, ಪುರಾಣದ ಮಹತ್ತಿಕೆಯನ್ನು ಹೇಳುವುದಕ್ಕೆ ಕೆಲವೊಂದು ಸಲ ಪುರಾಣವಾದಂತಹ ದರ್ಶನ ಭಾಷೆಯನ್ನೇ ಪ್ರಯೋಗ ಮಾಡಬೇಕು. ಸುಮ್ಮನೆ ಹೀಗೆ ನಾವು ಲೋಕಾಭಿರಾಮ ಮಾತಾಡೋದು ಅಂತ ಉಂಟಲ್ಲ, ಅದಾಗಲಿಕ್ಕೆ. ಹೀಗೆ ವೇದವ್ಯಾಸರಿಂದ ಅನೇಕ ಪುರಾಣಗಳು ಸಂರಚಿತವಾದವು. ಎಲ್ಲ ಪುರಾಣಗಳಲ್ಲಿಯೂ ಕೂಡ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಇಲ್ಲಿಯೇ ನಾವು ಪುರಾಣ ಲೋಕ ಅನ್ನುವಂಥ ಅನೇಕ ಸಂಗತಿಗಳನ್ನು ಸಮಾಜಕ್ಕೆ ಕೊಟ್ಟಿದ್ದೇವೆ.
ಇಲ್ಲಿ ಶ್ರೀಮದ್ಭಾಗವತ ಹೇಳುವಂತಹ ಪುರಾಣದ ಮಹತ್ವ ಏನು? ನಾನು ವೇದೋಕ್ತವಾದಂತಹ ಜೀವನವನ್ನು ನಡೆಸಬೇಕು ಅಂತ ಬಯಸುವ ವ್ಯಕ್ತಿ ನೇರವಾಗಿ ಭಾಗವತದೊಳಗಡೆ ಪ್ರವೇಶಿಸಬೇಕು. ಆವಾಗ ಅವನ ಜೀವನಕ್ಕೆ ಒಂದು ದೀವಿಗೆ ಸಿಗ್ತದೆ, ಒಂದು ಬೆಳಕು ಸಿಗ್ತದೆ, ಒಂದು ದರ್ಪಣ ಸಿಗ್ತದೆ. ಆ ದರ್ಪಣದಂತೆ ತಾನು ಸಾಗುವುದಕ್ಕೆ ಅನುವು ಮಾಡಿಕೊಡ್ತದೆ ಶ್ರೀಮದ್ಭಾಗವತ. ವೇದವ್ಯಾಸರು ರಚನೆ ಮಾಡಿದಂತಹ ಈ ಶ್ರೀಮದ್ಭಾಗವತ, ಅದನ್ನು ಯಾಕೆ ಅವರು ರಚನೆ ಮಾಡಿದರು? ಆ ರಚನೆಯಲ್ಲಿ ಹಿಂದಿರುವಂತಹ ಸಂಕಲ್ಪ ಏನು? ಇದನ್ನು ಬಹಳ ಸುಂದರವಾಗಿ ನಾವು ಭಾಗವತದಲ್ಲಿ ನೋಡ್ತೇವೆ. ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನದಲ್ಲಿ ಮಿತ್ತೂರಿನ ಪ್ರತಿಷ್ಠಿತ ಪುರೋಹಿತ ಮನೆತನದವರ ವತಿಯಿಂದ ನಡೆದ ಭಾಗವತ ಸಪ್ತಾಹದ ಪ್ರವಚನ ಭಾಗದ ಸಂಪೂರ್ಣ ವಿಡಿಯೋ ಮುದ್ರಣದ ಈ ಸರಣಿ ಭಾಗವತದಲ್ಲಿ ಬರುವ ಶ್ರೀಕೃಷ್ಣನ ಲೀಲಾಮೃತವನ್ನ ನಿಮ್ಮೆದುರು ಸಾದರಪಡಿಸುವ ಪ್ರಯತ್ನ. ಶ್ರೀಮದ್ ಭಾಗವತ ಕಥಾ ಸರಣಿ ಇದೀಗ ಆರಂಭ. ಇದು ನಿಮ್ಮ ಮುಂದೆ.